ಇಲ್ಲೊಬ್ಬ ಪತಿರಾಯ ತನ್ನ ಪತ್ನಿ ಸೀರೆ ಬದಲು ನೈಟಿ ಹಾಕಿದ್ಲು ಅಂತ ಬೆಂಕಿ ಹಚ್ಚಿರುವಂತ ಘಟನೆ ನಡೆದಿದೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಇಂಥ ಒಂದು ಕೃತ್ಯ ನಡೆದಿರುವಂತದ್ದು. ಪತ್ನಿ ನೈಟಿ ಹಾಕಿದ್ಲು ಅಂತ ಬೆಂಕಿ ಹಚ್ಚಿದ್ದಾನೆ ಕೃಷ್ಣ ಪಾಟೀಲ್ ಅನ್ನುವಂತ ಪತಿರಾಯ. ಬೆಳಗಾವಿಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಘಟನೆ ನಡೆದಿದೆ. ತನ್ನ ಪತ್ನಿ ನೈಟಿ ಹಾಕಿದ್ಲು ಅಂತ ಬೆಂಕಿಯನ್ನ ಹಚ್ಚಿರುವಂತದ್ದು ಕೃಷ್ಣ ಪಾಟೀಲ್. ತೀವ್ರವಾಗಿ ಗಾಯಗೊಂಡಿರ್ತಾರೆ ಮಂಜುಳಾ ಅನ್ನುವಂತಹ ಪತ್ನಿ. ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಕೂಲಿ ಮಾಡಿಕೊಂಡು ಪತ್ನಿ ಜೊತೆಗೆ ನಂದಗಡದಲ್ಲಿ ವಾಸವಾಗಿರ್ತಾನೆ. ನೈಟಿ ಹಾಕ್ತಾ ಇರೋ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಫೈಟ್ ಕೂಡ ನಡೆದಿರುತ್ತೆ. ಇನ್ನು ಪತಿ ಕೃಷ್ಣನ ಮಾತು ಕೇಳದೆ ನೈಟಿಯನ್ನ ಪತ್ನಿ ಮಂಜುಳಾ ಹಾಕೊಂಡಿರ್ತಾರೆ. ಗಲಾಟೆ ಆಗುತ್ತೆ. ಆ ವೇಳೆ ಪತ್ನಿ ಮಂಜುಳಾಗೆ ಬೆಂಕಿ ಹಚ್ಚಿದ್ದಾನೆ ಪತಿ ಕೃಷ್ಣ. ಅಳೋ ಶಬ್ದ ಕೇಳ್ಕೊಂಡು ತಕ್ಷಣ ನೆರವಿಗೆ ಸ್ಥಳೀಯರು ಬಂದಿರ್ತಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳು ಮಂಜುಳಾ ಪಾಟೀಲ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 8 ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ ಇವರಿಬ್ರು ಕೂಡ, ಮಂಜುಳಾ ಮತ್ತೆ ಕೃಷ್ಣ. ನೋಡಿ, ನೈಟಿ ಹಾಕ್ತಾ ಇದ್ದಾಳೆ ಪತ್ನಿ ಅನ್ನುವಂಥ ವಿಚಾರಕ್ಕೆ ಗಲಾಟೆ ಆರಂಭ ಆಗುತ್ತೆ. ಅದಾದ ಮೇಲೆ ಬೆಂಕಿ ಹಚ್ಚಿರುವಂಥದ್ದು ತನ್ನ ಪತ್ನಿಗೆ. ನೈಟಿ ಹಾಕೊಂಡಿರುವಂತ, ಸೀರೆ ಹಾಕೊಳ್ಬೇಕಾಗಿತ್ತು, ನೈಟಿ ಹಾಕೋತಿದ್ದಾಳೆ ಅನ್ನುವಂಥ ವಿಚಾರಕ್ಕೆ ಜಗಳ ಆಡ್ತಿರ್ತಾರೆ ಇಬ್ರು. ಆದ್ರೂ ಬೇಡ ಅಂದ್ರೂ ಕೂಡ ಪತ್ನಿ ಮಂಜುಳಾ ನೈಟಿ ಧರಿಸ್ತಿದ್ಲು ಅಂತ ಫೈಟ್ ಆರಂಭ ಆಗುತ್ತೆ ಇಬ್ರು ಮಧ್ಯೆ. ಮಾತಿನ ಚಕಮಕಿ ಆರಂಭ ಆಗುತ್ತೆ. ಆ ಒಂದು ವೇಳೆ ಬೆಂಕಿ ಹಚ್ಚಿರುವಂಥದ್ದು ಪತ್ನಿಗೆ. ಏನು, ಆಕೆ ಅಳೋ ಶಬ್ದವನ್ನ ಕೇಳಿ ಅಕ್ಕಪಕ್ಕದಲ್ಲಿ ಇರುವಂಥವ್ರು ಓಡ್ ಹೋಗಿ ಆಕೆನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈಗ ಚಿಕಿತ್ಸೆಯನ್ನ ಪಡ್ಕೋತಾ ಇದ್ದಾಳೆ ಮಂಜುಳಾ. 8 ವರ್ಷದಿಂದ ಇಬ್ರು ಕೂಡ ಮದ್ವೆ ಆಗಿರ್ತಾರೆ. ಜಸ್ಟ್ ಒಂದು ನೈಟಿ ಹಾಕುವಂತ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳ ಆರಂಭ ಆಗಿ ಈಗ ಇಂಥ ದುಸ್ಥಿತಿ ಬಂದಿರುವಂಥದ್ದು ಪತ್ನಿಗೆ. ಕೂಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಂಥ ಈ ವ್ಯಕ್ತಿ ಕೃಷ್ಣ ಎಸ್, ನಾವು ನೋಡ್ತಾ ಇದೀವಿ ಪತ್ನಿ ಮಂಜುಳಾ ಹೇಗೆ ನರಳಾಡ್ತಿದ್ದಾರೆ ಅಂತ. ಸುಟ್ಟ ಗಾಯಗಳಾಗಿದೆ ಮೈ ತುಂಬಾ, ಚಿಕಿತ್ಸೆಯನ್ನ ಪಡ್ಕೋತಾ ಇದ್ದಾರೆ. ನೈಟಿ ಹಾಕೊಂಡ್ರು ಅನ್ನುವಂತ ವಿಚಾರಕ್ಕೆ ಇಂಥ ತೀವ್ರ ನಿರ್ಧಾರವನ್ನ ತಗೊಂಡಿರುವಂತದ್ದು ಪತಿ ಕೃಷ್ಣ. ಅಳ್ತಾ ಇದ್ದಾಳ ಆಕೆ, ನೋವನ್ನ ತಡೆಯೋಕಾಗದೆ ನರಳಾಡ್ತಾ ಇರುವಂತದ್ದು ಪತ್ನಿ ಮಂಜುಳಾ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೋತಾ ಇದ್ದಾರೆ, ಆದ್ರೂ ನೋವನ್ನ ತಡೆಯೋಕ್ ಆಗ್ತಾ ಇಲ್ಲ. ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೋತಾ ಇರುವಂತದ್ದು. ಅದೃಷ್ಟವಶಾತ್ ಅಳೋದನ್ನ ಕೇಳಿ ಅಕ್ಕಪಕ್ಕದಲ್ಲಿ ಇದ್ದವರು ಹೋಗಿದ್ದಾರೆ, ಏನಾಯ್ತು ಅಂತ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಎಸ್ಎನ್ಐ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ನೀಡ್ತಾರೆ. ಎಸ್ ಮಂಜುನಾಥ್, ಇದು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಷ್ಟು ಸಿಲ್ಲಿ ವಿಷಯವನ್ನ ಈ ರೀತಿಯ ಜೀವ ತೆಗೆಯುವವರೆಗೂ ಯೋಚನೆ ಮಾಡಿರುವಂತದ್ದು ಪತಿರಾಯ, ನಿಜಕ್ಕೂ ಏನಾಯ್ತು ಅಂತ? ಖಂಡಿತವಾಗ್ಲೂ ಗಾಯತ್ರಿ, ಏನ್ ಬೆಳಗಾವಿ ಜಿಲ್ಲೆ ಏನ್ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ನಡೆದಿರ್ತಕ್ಕಂಥ ಘಟನೆ ಒಂದ್ ರೀತಿಯಾಗಿ ಏನ್ ಸಮಾಜದಲ್ಲಿ ಒಂದ್ ರೀತಿ ಕೆಳಗಿಸುವಂತ ಕೆಲಸವನ್ನ ಏನ್ ಕೃಷ್ಣ ಪಾಟೀಲ್ ಅಂತ 80 ವ್ಯಕ್ತಿ ಮಾಡಿರ್ತಕ್ಕಂಥದ್ದು. ಏನು ಸಿಲ್ಲಿ ವಿಷಯವಾಗಿ ಏನ್ ಹೆಂಡತಿ ನೈಟಿಯನ್ನ ಧರಿಸ್ತಾಳೆ, ಅದೇ ಒಂದೊಂದು ವಿಷಯ ಇಟ್ಕೊಂಡು ಹೆಂಡತಿಗೆ ಬೆಂಕಿ ಇಡುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಈಗ ಸಾರ್ವಜನಿಕ ವಲಯದಲ್ಲಿ ಒಂದ್ ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಅಲ್ಲೇ ಇರ್ತಕ್ಕಂಥ ಏನ್ ನಂದಗಡದಲ್ಲಿ ಒಂದ್ ಮನೆಗೆ ಬಾಡಿಗೆ ಕೆಲಸಕ್ಕೆ ಬಂದು ಬಾಡಿಗೆಯನ್ನ ಏನ್ ಮಾಡ್ತಾ ಇರ್ತಾರೆ, ಅವರನ್ನ ಅಲ್ಲಿ ಇರ್ತಕ್ಕಂಥ
ಏನ್ ಕೆಲಸವನ್ನ ಮುಗಿಸ್ಕೊಂಡಿರ್ತಕ್ಕಂಥ ಏನ್ ಪತಿ ಏನಿರ್ತಾನೆ ಆಕಿ ನೈಟೇನ ಧರಿಸಿದ ನೋಡಿ ಆಕಿ ಮೇಲೆ ಬೆಂಕಿಯನ್ನ ಹಚ್ಚಲಿಕ್ಕೆ ಮುಂದಾಗ್ತಾನೆ. ಅಲ್ಲೇ ಇರ್ತಕ್ಕಂಥ ಆಕಿ ಕೂಗಾಟನ್ನ ಕೇಳಿರ್ತಕ್ಕಂಥ ಸ್ಥಳೀಯರು ಕೂಡ ಆಕೆಗೆ ಒಂದ್ ರೀತಿಯಾಗಿ ಅಲ್ಲಿ ಮನೆಗೆ ತಾವಿ ಚಾಲಿಸ್ತಕ್ಕಂಥ ಸ್ಥಳೀಯರು ಕೂಡ ಆಕಿನ ಹಾಸ್ಪಿಟಲ್ಗೆ ಏನ್ ಬೆಳಗಾವಿ ಬೀಮ್ಸ್ ಆಸ್ಪತ್ರೆ ಕೂಡ ದಾಖಲು ಮಾಡ್ತಾರೆ. ಅದರ ಬಳಿಕ ಈಗ ಚಿಕಿತ್ಸೆ ಪಡೆದು ಈಗ ಮರಳಿ ಹೋಗಿರ್ತಕ್ಕಂಥದ್ದು. ಸದ್ಯ ಯಾವುದೇ ರೀತಿಯಾದಂತ ಆ ಮಹಿಳೆಗೆ ಅನಾಹುತ ಆಗಿಲ್ಲ, ಅಂದ್ರೆ ಜೀವಾಪಾಯದಿಂದ ಪ್ರಾಣ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಈಗ ಏನ್ ಪತಿ ಏನಿದ್ದಾನೆ ಕೃಷ್ಣ ಪಾಟೀಲ್ ಅನ್ನು ಕೂಡ ಈಗ ಪೊಲೀಸರು ಅವನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು ಗಾಯತ್ರಿ. ಎಸ್, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.